ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ನಾನು ಮ್ಯಾಂಗ್ಳೂರ್ ಟ್ರಿಪ್ಗೆ ಹೋದಂತಹ ಕೆಲವೊಂದು ಪ್ಲೇಸಸ್ಸು, ಯಾವೆಲ್ಲ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ವಿ, ಯಾವೆಲ್ಲ ಪ್ಲೇಸಸ್ ನೋಡಿದ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಿಮಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟು ಯಾವೆಲ್ಲ ಪ್ಲೇಸಸ್ಗೆ ಹೋಗಿದ್ವಿ, ಯಾವೆಲ್ಲ ಪ್ಲೇಸಸ್ ಎಲ್ಲ ನೋಡಿದ್ವಿ, ಹಾಗೆಯೇ ನಾವು ರಿಟರ್ನ್ ಮೈಸೂರಿಗೆ ಹೇಗೆ ಬಂದ್ವಿ, ಯಾವ ಟ್ರೈನ್ನ ನಾವು ಬುಕ್ ಮಾಡ್ಕೊಂಡಿದ್ವಿ, ಯಾವ ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ, ಅದರ ಅನುಭವಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಾವು ನೆಕ್ಸ್ಟ್ ಯಾವೆಲ್ಲ ಪ್ಲೇಸಸ್ಗೆ ಹೋಗಿದ್ವಿ, ಯಾವೆಲ್ಲ ಪ್ಲೇಸಸ್ನ ನೋಡಿದ್ವಿ, ನಮಗೆ ಆ ಪ್ಲೇಸಸ್ ಹೇಗೆಲ್ಲ ಅನ್ನಿಸ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗಿದ್ರೆ ತಡ ಮಾಡದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಿದ್ವಿ ನೋಡ್ಕೊಂಬರೋಣ ಅಲ್ವಾ? ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ಸೊ ಇವಾಗ ನಾವು ಬಂದಿರೋಂಥದ್ದು ಸಾವಿರ ಕಂಬದ ಬಸದಿ. ಸೊ ಇಲ್ಲಿ 1000 ಕಂಬಗಳಿದೆಯಂತೆ ಈ ಟೆಂಪಲಲ್ಲಿ. ಏನಂದರೆ ನಮಗೆ ನೋಡಿದ ತಕ್ಷಣ ಅಲ್ಲಿ 1000 ಕಂಬಗಳಿದೆ ಅಂತ ಅನ್ಸಲ್ಲ. ದೊಡ್ಡದು ಮಾತ್ರ ನೋಡ್ತೀವಿ, ಬಟ್ ಅಲ್ಲಿ ಸಣ್ಣ ಸಣ್ಣ ಕೆತ್ತನೆಗಳು ಕೂಡ ಇದೆ. ಸಣ್ಣ ಸಣ್ಣ ಕಂಬದ ಒಂದು ಸ್ಟ್ರಕ್ಚರಲ್ಲಿದೆ, ಅದನ್ನು ಕೂಡ ಕೌಂಟಾಗಿ ಅದು 1000 ಕಂಬಗಳಂತೆ. ಸೊ ಹಂಗಾಗಿ ಇದನ್ನು 1000 ಕಂಬದ ಬಸದಿ ಅಂತ ಹೇಳ್ತಾರೆ. ಇದು ಕೂಡ ಒಂದು ಜೈನ್ ಟೆಂಪಲ್. ಸೊ ನಮಗೂ ಕೂಡ ಇದು ಇಷ್ಟ ಆಯಿತು. ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಎಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಒಂದಷ್ಟು ರೀಲ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋಸ್ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿ ಅನಿಸ್ತು. ಅದೇ ನಾನು ಹೇಳಿದಾಗೆ ಈ ಥರದ ಒಂದು ದೇವಸ್ಥಾನಗಳಾಗಿರ್ಬೋದು, ಹಳೆಯ ಕಾಲದ ದೇವಸ್ಥಾನಗಳಾಗಿರ್ಬೋದು, ಇದನ್ನು ಕೂಡ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಕೆಲವ್ರಿಗೆ ಅವ್ರದ್ದೇ ಆದಂಥ ಅಭಿರುಚಿಗಳಿರುತ್ತೆ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ನಮಗೆ ಈ ಸಲ ಹೋಗಿದ್ದಂಥ ಒಂದು ಪ್ರವಾಸ ತುಂಬ ಚೆನ್ನಾಗಾಯಿತು, ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕೇವಲ ನಾವು ನಮ್ಮ ಕರ್ನಾಟಕದಲ್ಲೇ ನಾವು ಎಷ್ಟೊಂದು ಪ್ಲೇಸಸ್ನ ನೋಡಿರಲ್ಲ. ಬೇರೆ ಕಂಟ್ರಿಗಾಗಿರ್ಬೋದು, ಬೇರೆ ಸ್ಟೇಟ್ಗಾಗಿರ್ಬೋದು ನಾವು ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲೇ ಈ ಥರ ಸಣ್ಣ ಸಣ್ಣ ಪ್ಲೇಸಸ್ನೇ ನಾವು ನೋಡಿರಲ್ಲ, ಇದನ್ನ ಎಕ್ಸ್ಪ್ಲೋರ್ ಮಾಡಿರಲ್ಲ ನಾವು. ಸೊ ಹಂಗಾಗಿ ನಾವು ನಮ್ಮ ಸುತ್ತಮುತ್ತಲೇ ಇರುವಂಥ ಪ್ಲೇಸಸ್ನ ಅಲ್ಲಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನಂದೊಂದು ಥಾಟು. ಸೊ ನಾವು ಕೂಡ ಬೇರೆ ಕಡೆ ಟ್ರಿಪ್ನ ಪ್ಲ್ಯಾನ್ ಮಾಡ್ತೀವಿ, ಬಟ್ ಎಷ್ಟೊಂದು ನಮಗೂ ಕೂಡ ಗೊತ್ತಿರಲ್ಲ. ಇಲ್ಲಿ ನಮ್ಮ ಸುತ್ತಮುತ್ತಲೇ ಈ ಥರ ಸಣ್ಣ ಪುಟ್ಟ ಪ್ಲೇಸಸ್ ಇರುತ್ತೆ, ಸಣ್ಣ ಪುಟ್ಟ ಪ್ರೇಕ್ಷಣೀಯ ಸ್ಥಳಗಳಿರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರಲ್ಲ. ಹೀಗೆ 4-6 ಜನ ನೋಡಿದಾಗ, ಈ ಥರ ನಮಗೆ ಹೇಳಿದಾಗ, ನಾವೇ ಈಗ 4-6 ಜನ ಹೇಳಲೇಬೇಕು ಅಂತೇನಿಲ್ಲ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾಗಳಿದೆ. ಪ್ರತಿಯೊಂದರಲ್ಲೂ ನಮಗೆ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಸೊ ಸಮಸ್ಯೆನೇ ಇಲ್ಲ. ಏನಂದ್ರೆ ನಾವು ಒಂದು ಪ್ಲಾನ್ ಮಾಡ್ಕೋಬೇಕು, ಒಂದು ಡೇಟ್ ಫಿಕ್ಸ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಕೈಯಲ್ಲಿ ಮನಿ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸಮಯ ಕೂಡ ಮಾಡ್ಕೋಬೇಕು. ಸಮಯ ಮಾಡಿಕೊಂಡು ನಮ್ಮ ಇಷ್ಟವಾದ ಡೆಸ್ಟಿನೇಷನ್ನ ನಾವು ನೋಡಿಕೊಂಡು ಬರ್ಬೋದು. ಸೊ ಸಮಯ ಕೂಡ ಬರಬೇಕು. ಹೀಗೆ ನಮ್ಮ ಪ್ರವಾಸ ಮುಂದುವರಿಯುತ್ತೆ. ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಗೆ. ಕದ್ರಿ ಮಂಜುನಾಥೇಶ್ವರ ಟೆಂಪಲ್ ಕೂಡ ತುಂಬ ಇಷ್ಟ ಆಯಿತು. ಒಳ್ಳೆಯ ದರ್ಶನ ಕೂಡ ಆಯಿತು. ತುಂಬ ಬ್ಲೆಸ್ಡ್ ಅಂತ ಅನಿಸ್ತು. ಎಲ್ಲ ಟೆಂಪಲ್ಗಳನ್ನ ನೋಡಿದ್ದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಸೊ ಈ ಸಲ ಪ್ರವಾಸ ತುಂಬ ಒಂದು ಒಳ್ಳೆಯ ಮೆಮೊರೀಸ್ನ ಕೊಡ್ತು ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಕಮೆಂಟ್ ಮಾಡಿ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು, ಯಾವ ದೇವಸ್ಥಾನ ನೀವು ನೋಡಿದ್ದೀರಾ, ಯಾವ ದೇವಸ್ಥಾನ ಇನ್ನೂ ನೋಡ್ಬೋದಾಗಿತ್ತು, ಮ್ಯಾಂಗ್ಳೂರಲ್ಲಿ ಇನ್ನೂ ಯಾವೆಲ್ಲ ಪ್ಲೇಸಸ್ ಇದೆ ನೋಡೋ ಅಂಥದ್ದು. ಸೊ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಏನಾದರೂ ಇನ್ನೊಂದು ಸಲ ಮ್ಯಾಂಗ್ಳೂರ್ಗೆ ಹೋಗುವಂಥ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಕೂಡ ನೋಡ್ಕೊಂಬರ್ತೀವಿ. ಸೊ ನಿಮಗೆ ಯಾವ್ಯಾವ ಪ್ಲೇಸ್ ಗೊತ್ತಿದೆ ಹೇಳ್ಬೋದು. ಮತ್ತು ಇನ್ನೂ ಒಂದೆರಡು ಪ್ಲೇಸಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಏನು ಲಿಸ್ಟ್ ಮಾಡ್ಕೊಂಡಿದ್ವಿ ನಾವು ಯಾವೆಲ್ಲ ಪ್ಲೇಸಸ್ ನೋಡಬೇಕು ಅಂತ, ಅದರಲ್ಲಿ ಇನ್ನೂ ಒಂದೆರಡು ಪ್ಲೇಸಸ್ ಇತ್ತು. ಸೊ ಇನ್ನೊಂದೆರಡು ಬೀಚಸ್ಸು ಮತ್ತು ಇದು ಲೈಟ್ ಹೌಸು ಅದೆಲ್ಲ ನೋಡೋದಿತ್ತು. ಸೊ ಆ ಟೈಮಲ್ಲಿ ಅಲೋ ಇರಲಿಲ್ಲ, ಹಾಗಾಗಿ ಬೇಡ ಅಂತ ಅಂದ್ಕೊಂಡಿವಿ ಅಷ್ಟೇ. ಸೊ ಇವಾಗ ನಾವು ಬಂದಿರೋ ಪ್ಲೇಸ್ ಬಂದು ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದಾದ ನಂತರ ನಾವು ಇನ್ನೂ 2 ಟೆಂಪಲ್ಗಳಿಗೆ ಹೋಗ್ತೀವಿ. ಅದು ಯಾವುದು ಟೆಂಪಲ್ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದನ್ನು ಕೂಡ ಒಳಗಡೆ ಎಲ್ಲ ವಿಡಿಯೋ ಮಾಡಾಗಿರಲಿಲ್ಲ. ಸೊ ಹಂಗಾಗಿ ಹೊರಗಡೆಯಿಂದನೇ ವಿಡಿಯೋ ಮಾಡ್ಕೊಂಡು ಬಂದಿದ್ವಿ.
ಸೊ ಇದು ಕೂಡ ಒಂದು ಮೇನ್ ಟೆಂಪಲ್ ಆಗಿತ್ತು ನಮ್ಮ ಪ್ರವಾಸದ ಒಂದು ಲಿಸ್ಟಲ್ಲಿ, ಪ್ಲೇಸಸ್ ಲಿಸ್ಟಲ್ಲಿ ಇದು ಕೂಡ ಒಂದು ಮೇನ್ ಟೆಂಪಲ್ ಆಗಿತ್ತು. ಹಾಗಾಗಿ ಇಲ್ಲೂ ಕೂಡ ಬಂದು ದೇವ್ರ ದರ್ಶನ ಪಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಕಡೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ವಿವಾಹ ವಾರ್ಷಿಕೋತ್ಸವ ದಿನ ದೇವರ ದರ್ಶನವನ್ನು ಮಾಡಿದ್ದು ನಮಗೆ ಒಂಥರ ಬ್ಲೆಸ್ಡ್ ಫೀಲ್ ಆಯಿತು. ತುಂಬ ಚೆನ್ನಾಗಿ ಅನಿಸ್ತು ಆ ದಿನ ನಮಗಂತೂ. ಸೊ ಇದಾದ ನಂತರ ನಾವು ಗೋಕರ್ಣನಾಥ ಟೆಂಪಲ್ಗೆ ಹೋಗ್ತೀವಿ. ಅದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಒಳ್ಳೆ ಗೋಲ್ಡ್ ಯಾವುದೋ ಒಂದು ಬೇರೆನೇ ಒಂದು ಲೋಕಕ್ಕೆ ಹೋದ್ವೇನೋ ಅಂತ ಅನ್ನೋಷ್ಟು ತುಂಬ ಚೆನ್ನಾಗಿ ಅನಿಸ್ತು. ನಿಮ್ಗೆ ಅನಿಸ್ಬೋದು ಏನು ಸಣ್ಣ ಸಣ್ಣದ್ರಲ್ಲಿ ಇಷ್ಟೊಂದು ಹೇಳ್ತಾ ಇದ್ದಾರೆ ಎಳಿತಾ ಇದ್ದಾರೆ ಅಂತ ಅನಿಸ್ಬೋದು. ಬಟ್ ನಮಗೆ ಅಷ್ಟೇ ಖುಷಿ ಪಡ್ತು, ನಾವು ಹೋಗಿದಂಥ ಪ್ಲೇಸು ಅಷ್ಟೇ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ನಾನು ಈ ಥರ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಒಳ್ಳೆ ತಮಿಳ್ನಾಡು ಟೆಂಪಲ್ಗಳಿರುತ್ತಲ್ಲ, ಫುಲ್ ಗೋಲ್ಡನ್ ಟೆಂಪಲ್ ಆ ಥರ ಎಲ್ಲ, ಆ ಥರ ಇತ್ತು ಇದು ಗೋಕರ್ಣನಾಥ ಟೆಂಪಲ್ಲು. ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲೇ ಆಂಜನೇಯ ಟೆಂಪಲ್ ಆಗಿರ್ಬೋದು, ಸಾಯಿಬಾಬಾ ಟೆಂಪಲ್ ವಿಗ್ರಹ ಏನಂತಾರೆ ಸ್ಟ್ಯಾಚು, ಅದೆಲ್ಲ ಕೂಡ ತುಂಬ ಚೆನ್ನಾಗಿ, ಈ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು ನಮಗಂತೂ. ಅದಾದ ನಂತರ ನಾವು ಅಟ್ ಲಾಸ್ಟ್ ಮಂಗಳಾದೇವಿ ಟೆಂಪಲ್ಗೆ, ಮಂಗಳಾದೇವಿ ಟೆಂಪಲ್ಗೆ ಹೋಗ್ತೀವಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಬಂದು ಗೋಕರ್ಣನಾಥ ಟೆಂಪಲ್. ಸೋನಿಯಾ ಗಾಂಧಿ ಮೇಲೆ ನಡಿ. ನೋಡಿ ನಿಮ್ಮ ಫೇವ್ರೆಟ್ ಮಮ್ಮಿ ನೋಡಲಿ. ಫ್ರೆಂಡ್ಸ್ ನೋಡಿದ್ರಲ್ವಾ ಟೆಂಪಲ್ ಹೇಗಿದೆ ಅಂತ, ಸೂಪರ್ ಆಗಿದೆ. ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ನಮಗಂತೂ ತುಂಬ ಇಷ್ಟ ಆಯಿತು. ಬಟ್ ಅಲ್ಲಿ ನಮಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊತ್ತಿಗಾಗಲೇ 7:30-8 ಗಂಟೆ ಆಗಿತ್ತು. ಹಾಗಾಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ತುಂಬ ಹೊತ್ತು ಇರಲಿಲ್ಲ. ಒಂದು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಇದ್ವಿ ಅನಿಸುತ್ತೆ ಅಷ್ಟೇ. ಅದಾದಮೇಲೆ ಹೊರಟ್ಬಿಟ್ವಿ. ನೆಕ್ಸ್ಟ್ ಮಂಗಳಾದೇವಿ ಟೆಂಪಲ್ಗೆ ಲಾಸ್ಟಲ್ಲಿ ಮಂಗಳೂರಲ್ಲಿ ಹೋಗ್ತೀವಿ. ಅಲ್ಲಿ ಅಷ್ಟೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲೈಟ್ಸ್ ಎಲ್ಲ ಸ್ವಲ್ಪ ಡಿಮ್ ಇತ್ತು. ಹಾಗಾಗಿ ವೀಡಿಯೋ ಎಲ್ಲ ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ಅನಿಸುತ್ತೆ, ಆ್ಯಡ್ ಮಾಡಿರ್ತೀನಿ. ಬಟ್ ಅದು ಮಂಗಳಾದೇವಿ ಟೆಂಪಲ್ ಫುಲ್ಲು ಏನೂ ವಿಡಿಯೋ ಮಾಡಲಿಲ್ಲ. ಮತ್ತು ನಾವು ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಮತ್ತು ಮೊಬೈಲ್ ಚಾರ್ಜ್ ಕೂಡ ಖಾಲಿ ಆಗ್ತಾ ಬಂದಿತ್ತು. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ನಾವು ಮ್ಯಾಂಗ್ಳೂರಲ್ಲಿ ಯಾವೆಲ್ಲ ಪ್ಲೇಸಸ್ನ ನೋಡಬೇಕು ಅಂತ ಅಂದ್ಕೊಂಡು ಬಂದಿದ್ವಿ. ಎಲ್ಲ ಪ್ಲೇಸಸ್ನೂ ಕೂಡ ನೋಡಿದ್ವಿ, ಎಲ್ಲವನ್ನು ಕವರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದು ಲಾಸ್ಟ್ ಮಂಗಳಾದೇವಿ ಟೆಂಪಲ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ 7:30ಗೆ ಮೈಸೂರಿಗೆ ಟ್ರೈನ್ ಬುಕ್ ಮಾಡ್ಕೊಂಡಿರ್ತೀವಿ. ವಿಸ್ಟಡಮ್ ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದರಲ್ಲಂತೂ ನಮಗೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮಗೆ ಟ್ರೈನಲ್ಲಿ ಬರುವಾಗ ನಮಗೆ ವ್ಯೂ ಸಿಗುತ್ತಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಟು ಸಕಲೇಶ್ಪುರ ವ್ಯೂ, ಅದಂತೂ ಅದು ವರ್ಣಿಸೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಅದು ನಾವು ಬಾಯಲ್ಲಿ ಹೇಳೋಕ್ಕಿಂತ ನೋಡಿ ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಕೆಲವೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ನಿಮಗೂ ಕೂಡ ತೋರಿಸ್ತೀನಿ, ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಓದ್ಕೋತಿದ್ದಾರೆ ಅಂತ ನೋಡಬೇಕು. ಇಷ್ಟ ಆಗ್ತಿದೆಯಾ ಟ್ರೈನ್ ನಿಮಗೆ? ಅಲ್ಲಿ ಪ್ರಾಂಜಲಿ ಬೇಬಿ ಪ್ರಾಂಜಲಿ ಚುಮ್ಮಿ ಚಿಪ್ಸ್ ತಗೋ.
ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ. ನಮಗಂತೂ ಅದ್ಭುತವಾಗಿ ಅನ್ನಿಸ್ತು. ನಾನು ಎಷ್ಟರ ಮಟ್ಟಿಗೆ ವಿಡಿಯೋನ ಮಾಡಿ ಹಾಕಿದ್ದೀನಿ, ಎಷ್ಟರ ಮಟ್ಟಿಗೆ ನಿಮಗೆ ಚೆನ್ನಾಗಿ ಅನಿಸ್ತಿದೆ ಗೊತ್ತಿಲ್ಲ. ಸೊ ನಮಗಂತೂ ಅಲ್ಲಿ ಲೈವಲ್ಲಿ ನೋಡಿದಾಗ, ಅದನ್ನು ನಾವು ಎದುರುಗಡೆ ಕಣ್ತುಂಬಿಕೊಂಡಾಗ ಅದರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸ್ತು. ಮಾತಲ್ಲಿ ವರ್ಣಿಸೋಕ್ಕಂತೂ ನನಗಂತೂ ಅಸಾಧ್ಯ. ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಜೊತೆಗೆ ನೋಡ್ತಾ ಇರ್ಬೋದು ನೀವು, ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ. ಹಾಗೆಯೇ ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಜರಿ ಹರಿಯೋದು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಪ್ರತಿಯೊಂದು ನಾವು ಕುಕ್ಕೆ ಸುಬ್ರಹ್ಮಣ್ಯ ಟು ಸಕಲೇಶ್ಪುರ ಬರೋವರೆಗೂ ಯಾವ ವ್ಯೂ ಚೆನ್ನಾಗಿಲ್ಲ ಅಂತ ಹೇಳೋಂಗೆ ಇಲ್ಲ. ಅಷ್ಟು ಅದ್ಭುತವಾಗಿತ್ತು. ಪ್ರಕೃತಿ ನಿಜವಾಗ್ಲೂ ಒಂದು ರಮಣೀಯ ದೃಶ್ಯ ನಮಗೆ ಕಣ್ತುಂಬಿಕೊಂಡು. ಆ್ಯಕ್ಚುಲಿ ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಏನು ಮಾತಾಡಬೇಕು, ಇದ್ರ ಬಗ್ಗೆ ಏನು ವರ್ಣಿಸಬೇಕು ಅಂತಲೇ ನನಗೆ ವರ್ಡ್ಸ್ಗಳೇ ಸಿಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ನನಗೆ ಕೆಲವೊಂದನ್ನು ಅದು ನೆನಪು ಮಾಡಿಕೊಂಡು ಎಡಿಟ್ ಮಾಡಬೇಕಾದ್ರೆ ತುಂಬಾ ಖುಷಿಯಾಯಿತು. ಮತ್ತೊಮ್ಮೆ ಮಗದೊಮ್ಮೆ ಹೋಗಬೇಕು, ಅದನ್ನು ನೋಡಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗೆ ಅಂತ. ಹಾಗೆಯೇ ನಾವು ಮಂಗಳೂರಿಂದ ಹಾಸನವರೆಗೆ ಮಾತ್ರ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ದು. ಸೊ ನಮಗೆ ಈ ವ್ಯೂಗೋಸ್ಕರನೇ ನಾವು ವಿಸ್ಟಡಮ್ ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ. ಇದು ಸಕಲೇಶ್ಪುರದವರೆಗೆ ಹಾಸನವ್ರಿಗೆ ಮಾತ್ರ ಇರೋದು. ಸೊ ಹಂಗಾಗಿ ಹಾಸನವ್ರಿಗೆ ಬುಕ್ ಮಾಡ್ಕೊಂಡಿದ್ವಿ. ಹಾಸನಿಂದ ನಾವು ಬಸ್ಸಲ್ಲಿ ನಾವು ಮೈಸೂರಿಗೆ ವಾಪಸ್ ಬರ್ತೀವಿ. ಸೊ ಇದಾಗಿತ್ತು ನಮ್ಮ ಈ ಸಲ ಮ್ಯಾಂಗ್ಳೂರು ಟ್ರಿಪ್. ವಿಸ್ಟಡಮ್ ಕೋಚಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್, ಅದರಲ್ಲಿ ಆ ಟ್ರೈನಲ್ಲಿ ಬಂದಂಥ ಒಂದು ಅನುಭವ ಅತ್ಯದ್ಭುತ ಅನುಭವ ಅಂತಲೇ ಹೇಳ್ಬೋದು. ನಮಗೆ ಮ್ಯಾಂಗ್ಳೂರಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ, ಎಲ್ಲ ದೇವಸ್ಥಾನಗಳಾಗಿರ್ಬೋದು, ನಾವು ವಿಸಿಟ್ ಮಾಡಿದಂಥ ಎಲ್ಲ ಪ್ಲೇಸಸಲ್ಲಿ ಏನು ಎಂಜಾಯ್ ಮಾಡಿದ್ವಿ, ಏನು ಅಷ್ಟೇ ಅದ್ಭುತವಾದ ಅನುಭವಗಳು ಕೂಡ ಇಲ್ಲಿ ನಮಗೆ ಸಿಕ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಈ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಒಂದು ಒಳ್ಳೆಯ ಮೆಮೊರೀಸು ಸಿಕ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮೈಸೂರು ಟು ಮ್ಯಾಂಗ್ಳೂರು ನಾವು ಒಂದು ದಿನದ ಪ್ರವಾಸ ಏನೋ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ಹಾಗೆಯೇ ಕೆಲವೊಂದು ಸ್ಥಳಗಳನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ನೋಡಿದಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ವ್ಲಾಗ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಆಲ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.